ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು, ನಟ ಫ್ರೆಂಡ್ಸ್ ವಾಸು ಅಂತ ಇವ್ರನ್ನ ಕರೆಯೋದು. ಬಟ್ ಇವರು ಸಿನಿಮಾದಲ್ಲಂತೂ ಫೇಮಸ್ ಅಂತೂ ಆಗಿರಲಿಲ್ಲ. ಬಟ್ ಹಿಂದೆ ಫ್ರೆಂಡ್ಸ್ ಅನ್ನೋ ಒಂದು ಸಿನಿಮಾದಲ್ಲಿ ಫೇಮಸ್ ಆಗಿದ್ರು ಅಂತ ಕೂಡ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಬಟ್ 2002ರ ಒಂದು ಇಸ್ವಿಯಲ್ಲಿ ಆ ಟೈಮಲ್ಲಿ ಫ್ರೆಂಡ್ಸ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಇವರ ಸ್ವತಃ ಮೂಲತಃ ಹೆಸರು ಒಂದು ವಾಸು ಅಂತ. ಬಟ್ ಅವ್ರ ಬಗ್ಗೆ ಒಂದು ಸ್ವಲ್ಪ ಹಿಸ್ಟ್ರಿನ ತಿಳ್ಕೊಳ್ಳೋಣ. ಬಟ್ ಆದರೂ ಕೂಡ ಅವರು ನೋಡಿ, ಅವರ ಸಣ್ಣ ಬಿದ್ರ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕೋಟಿ ಆಸ್ತಿ ಇದ್ರು. ಅದು ಹೇಗೆ, ಹಾಗಾದರೆ ಅವರೊಂದು ಜೀವನ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಬಟ್ ನೋಡಿ, ಸಿನಿಮಾದಲ್ಲಿ ಒಂದು ಹೀರೋ ಆಗಬೇಕು ಅಂತ ಬರ್ತಾರೆ ಸ್ಟಾರ್ಟಿಂಗಲ್ಲಿ. ಆಮೇಲೆ ನಂತರ ಏನಾಗುತ್ತೆ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಒಂದು ಎಲ್ಲೂ ಹೋಗ್ತಾ ಇದ್ದೀವಿ, ಯಾವ ಟೈಮಲ್ಲಿ ನಾವು ಬೆರೀತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಬಟ್ ಏನಂತಂದರೆ, ಸಿನಿಮಾ ಅನ್ನೋದನ್ನ ನಾವು ತಿಳ್ಕೊಬೇಕಂತಂದರೆ ನೋಡಿ, ಆದಷ್ಟು ಯಥೇಚ್ಛವಾಗಿ ತಿಳ್ಕೊಬೇಕಂತಂದರೆ ಸಿನಿಮಾ ಬಗ್ಗೆನೇ ನಮ್ಮ ಚಾನಲ್ನ ಇನ್ನೂ ಜಾಸ್ತಿ ನೋಡ್ತಾ ಇರಿ. ಹೋಗ್ತಾ ಸಿನಿಮಾ ಬಗ್ಗೆನೇ ಹೆಚ್ಚು ಕಂಟೆಂಟ್ನ ಕೊಡ್ತಾ ಹೋಗ್ತೀವಿ. ಎಲ್ಲರ ಬಯೋಡೇಟಾ ಹಿಸ್ಟ್ರಿ ಆಗಲಿ, ಕೆಲವೊಂದಷ್ಟು ನಟ ನಟಿಯರು, ಕಾಮಿಡಿ ನಟರಾಗಲಿ, ಕೆಲವೊಂದಷ್ಟು ಇನ್ನೂ ಅತಿ ಹೆಚ್ಚಾಗಿ ಕೊಡ್ತಾ ಹೋಗ್ತೀವಿ ಹಿಸ್ಟ್ರಿನ. ಬಟ್ ಏನಂತಂದರೆ, ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಯಾಕೆಂದರೆ ನೀವು ಫಾಲೋ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ಚಾನಲ್ಗೆ ನೀವು ಬೆಂಬಲ ಕೊಟ್ಟಷ್ಟು ತೃಪ್ತಿ ಸಿಗುತ್ತೆ. ನೋಡಿ, ನಟ ಫ್ರೆಂಡ್ಸ್ ವಾಸು ಅಂತ ನೀವು ಕೇಳಿರ್ಬೋದು. ಇವರು ಫ್ರೆಂಡ್ಸ್ ಅನ್ನೋ ಸಿನಿಮಾದಲ್ಲಿ ಎಷ್ಟು ಫೇಮಸ್ ಆಗಿದ್ರು ಅಂತ ಕೂಡ 2002 ಇಸ್ವಿಯಲ್ಲಿ ನೋಡಿದವ್ರಿಗೆ ಗೊತ್ತಾಗುತ್ತೆ. ಈಗಲೂ ಕೂಡ ಅಷ್ಟೇ ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಅವ್ರಿಗೆ, ಫೇಮಸ್ ಆಗಲಿಲ್ಲ ಅಷ್ಟೇ. ಆದರೆ ಆ ಟೈಮಲ್ಲಿ ಸ್ವಲ್ಪ ಫೇಮಸ್ ಆಗಿದ್ದರು. ಬಟ್ ಆದರೆ ಈಗ ನೋಡಿ, ಒಂದು ಸಣ್ಣ ಬಿದಿರಲ್ಲಿ ಮಾಡಿರ್ತಕ್ಕಂಥ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಾ ಇದ್ದಾರೆ, ತೋಟದ ಮನೆಯಲ್ಲಿ ಅಂತ ಕೂಡ ಒಂದು ವಿಷಯ ಕೇಳಿಬಂತು. ನೋಡಿ, ಒಂದು ಕಲಾ ಮಾಧ್ಯಮ ವಾಹಿನಿಯಲ್ಲಿ ಆಗಿರ್ಬೋದು, ಕೆಲವೊಂದಷ್ಟು ಯೂಟ್ಯೂಬ್ ಚಾನಲ್ಗಳ ವಾಹಿನಿಯಲ್ಲಿ ಇವ್ರ ಬಗ್ಗೆ ಒಂದಷ್ಟು ವಿಷಯಗಳು ಕೇಳಿಬಂತು. ಏನು ವಿಷಯಗಳು ನೋಡಿ, ಈಗಲೂ ಕೂಡ ಅವ್ರ ಹತ್ರ ಎಷ್ಟೆಷ್ಟು ಕೋಟಿ ಆಸ್ತಿ ಇದೆ. ಕೆಲವೊಂದಷ್ಟು ಹಳ್ಳಿಯಲ್ಲೇ ಕೃಷಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಆಲೆ ಮನೆಯಲ್ಲಿ ಬೆಲ್ಲ ತೆಗೆಯುವಂಥದ್ದು ನೀವು ನೋಡಿರ್ಬೋದು. ಕೆಲವೊಂದು ಹಳ್ಳಿಗಳಲ್ಲಿ ಆಲೆ ಮನೆ ಅಂತ ಕಟ್ಟಿರ್ತಾರೆ. ಆಲೆ ಮನೆಯಲ್ಲಿ ಬೆಲ್ಲವನ್ನು ತಯಾರಿಸುವಂಥದ್ದು, ಅದನ್ನು ಕೂಡ ಇವ್ರದ್ದು ಆಲೆ ಮನೆ, ಸ್ವಂತ ಆಲೆ ಮನೆಯೂ ಕೂಡ ಇದೆಯಂತೆ. ಕೃಷಿಯಲ್ಲಿ ಕೋಟಿ ದುಡ್ಡನ್ನು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಆದರೂ ಯಾವುದೋ ಒಂದು ದೊಡ್ಡ ಬಿಲ್ಡಿಂಗಲ್ಲಿ ವಾಸ ಮಾಡೋದ್ರ ಬದಲು ಸಣ್ಣ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಮನೆ ಅಂತಂದರೆ ಪುಟ್ಟ ಗುಡಿಸಲಲ್ಲಿ, ಒಂದು ಬಿದಿರಲ್ಲಿ ಮಾಡಿರ್ತಕ್ಕಂಥ ಗುಡಿಸಲಲ್ಲೇ ವಾಸ ಮಾಡ್ತಾ ಇದ್ದಾರೆ ಅಂತಂದರೆ ನೋಡಿ ಹೇಗಿರಬೇಕು ಅಂತ. ಅಂದರೆ ಅವ್ರ ಹತ್ರ ಸಿನಿಮಾದಲ್ಲಂತೂ ಕೋಟಿ ದುಡ್ಡಂತೂ ಏನಷ್ಟು ಮಾಡಲಿಲ್ಲ, ಕಳ್ಕೊಂಡ್ಬಿಟ್ರು. ಮತ್ತು ಸಿನಿಮಾದಲ್ಲಿ ಯಾರ್ಯಾರು ಚಾನ್ಸ್ ಕೊಡಲೂ ಇಲ್ಲ, ಸಿನಿಮಾದಲ್ಲಿ ಅವಕಾಶ ಕೊಡಲಿಲ್ಲ, ಬೆಳೆಯೋಕ್ಕಾಗಲಿಲ್ಲ ಅಂತ ಕೂಡ ತಮ್ಮ ಹಳ್ಳಿ ಕಡೆಗೆ, ಊರ ಕಡೆಗೆ ಬಂದುಬಿಟ್ರು ಅವರು. ಬಂದ ಮೇಲೆ ಊರಲ್ಲೂ ಕೂಡ ಒಂದು ಒಳ್ಳೊಳ್ಳೆ ದುಡ್ಡನ್ನು ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಳ್ಳೊಳ್ಳೆ ಬಂಗ್ಲೆಯಲ್ಲಿ ಕಟ್ಸ್ತಾನೆ ಸಣ್ಣ ಗುಡಿಸ್ತಲ್ಲೇ ವಾಸ ಮಾಡ್ತಾ ಇದ್ದಾರೆ ವಾಸು ಅವರು. ನೋಡಿ, ಅವರ ಒಂದು ಮನಸ್ಸು ಹೇಗಿರಬೇಕು ಅಂತ, ಮನಸ್ಸು ಅಂತಕ್ಕಂಥದ್ದು ಹೇಗಿದೆ ನೋಡಿ. ನೀವು ಏನೋ ಅನ್ಕೋಬೋದು, ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಅವರ ಇಷ್ಟೊಂದು ಕೋಟ್ಯಾಧಿಪತಿ ಆಗಿದ್ರು ಕೂಡ ಸಣ್ಣ ಗುಡಿಸ್ತಲ್ಲಿ ಯಾಕೆ ವಾಸ ಮಾಡ್ತಾ ಇದ್ದಾರೆ ಅಂಥದ್ದು ಕೂಡ ಅವ್ರಿಗೆ ಏನು ಇರ್ಬೋದು. ಏಕೆಂದರೆ ಅವ್ರ ಮೈಂಡಲ್ಲಿ ಅಂದರೆ ಏನಾದರೂ ಬೇರೆ ಥರ ಏನಾದರೂ ಒಂದು ಕಲ್ಪನೆ ಇದೆಯಾ, ಅಂದರೆ ನಾವು ಈ ಥರನೇ ಬಡವರಾಗೇ ಇರಬೇಕು, ಶ್ರೀಮಂತರಾಗಿ ಇರಬಾರ್ದು ಅನ್ನೋ ರೀತಿ ಒಂದು ಮೈಂಡ್ ಇದೆಯಾ. ಅವರೇ ಅಂತಲ್ಲ, ಎಷ್ಟೋ ಜನಗಳು ನೀವು ನೋಡ್ಬೋದು, ಕೆಲವೊಂದಷ್ಟು ಶ್ರೀಮಂತರು ದೇವಸ್ಥಾನ ಕಟ್ಸೋ ಬದಲು ಆಸ್ಪತ್ರೆಗಳನ್ನು ಕಳಿಸಿದ್ದಾರೆ. ನೋಡಿ, ದೇವಸ್ಥಾನದ ಜೊತೆಗೆ ಆಸ್ಪತ್ರೆಗಳನ್ನು ಕಳಿಸಿಟ್ಟು ನೋಡ್ಬೋದು. ಆ ಥರದ್ದು ಕೂಡ ಕೆಲವೊಂದಷ್ಟು ಮೈಂಡ್ ಸೆಟ್ ಇರ್ತಕ್ಕಂಥ ಕೆಲವೊಂದಷ್ಟು ವ್ಯಕ್ತಿಗಳನ್ನ ನಾವು ಗಮನಿಸ್ಬೋದು. ಅದರಲ್ಲಿ ಇವರು ಕೂಡ ನೋಡಿ, ಎಷ್ಟೇ ಶ್ರೀಮಂತರಾದರೂ ಒಂದು ಬಡ ಕುಟುಂಬದ ರೀತಿಯೇ ನಾವು ಇರಬೇಕು, ನಾವು ಹುಟ್ಟು ಬಂದ ತಕ್ಷಣ ಹುಟ್ಟು ಗುಣನ ಮರಿಬಾರ್ದು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಅಷ್ಟೇ. ಅಂದರೆ ಚಿಕ್ಕ ವಯಸ್ಸಿಂದ ನಾವು ಆಟ ಆಡಿಕೊಂಡು ಏನೇನೋ ಒಂದು ಬಡತನದಲ್ಲಿ ಹೇಗೆಲ್ಲ ಬೆಳೆದು ಬಂದೋ ಅದೇ ರೀತಿ ನಾವು ಕೂಡ ಇದೇ ರೀತಿ ಈಗಲೂ ಕೂಡ ಜೀವನವನ್ನು ಕಂಟಿನ್ಯೂ ಮಾಡಬೇಕು ಅಂತಕ್ಕಂಥದ್ದು ಇವ್ರ ಮನಸ್ಸಿದೆ. ಬಟ್ ದುಡ್ಡು ಮಾಡ್ತಾ ಇದ್ದಾರೆ, ಜೀವನದಲ್ಲಿ ಎಷ್ಟೆಷ್ಟೋ ಕೋಟಿ ದುಡ್ಡು ಮಾಡಿ, ಆಸ್ತಿ ಮಾಡಿ ಕೂಡಿಕೊಂಡಿದ್ದಾರೆ. ತಮ್ಮ ಒಂದು ಫ್ಯೂಚರ್ಗೆ ಬೇಕಾದಂಥ ಎಷ್ಟೆಷ್ಟು ಆಸ್ತಿ ಮಾಡಿ ಊರಲ್ಲೇ ಕೃಷಿ ಮಾಡಿಕೊಂಡು ಏನೇನೆಲ್ಲ ನೋಡಿ. ಲಾಸ್ಟ್ ಟೈಮ್ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅವ್ರದ್ದು. ಏನಂತಂದರೆ ಅವರು ವೀಡಿಯೋದಲ್ಲೇ ಅಂದರೆ ಅವರು ಕೃಷಿಯಲ್ಲೇ ಎಷ್ಟೆಷ್ಟು ಏನೇನನ್ನ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರ ಒಂದು ತರಕಾರಿ ಬೆಳೆ ಆಗ್ಬೋದು, ಕೆಲವೊಂದಷ್ಟು ಒಂದು ತೋಟದಲ್ಲೇ ಹಣ್ಣುಗಳಾಗ್ಬೋದು, ಫಾರ್ಮ್ ಹೌಸ್ ಆಗ್ಬೋದು. ಫಾರ್ಮ್ ಹೌಸ್ ಅಂತ ನೀವು ಕೇಳಿರ್ತೀರ. ಕೋಟಿ ಫಾರ್ಮ್ ಹೌಸ್ ಒಂದು ಕಟ್ಟಬೇಕು ಅಂತಂದರೆ ಒಂದು ಅಷ್ಟೇ ಕೋಟಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಅದನ್ನೆಲ್ಲ ಇನ್ವೆಸ್ಟ್ ಮಾಡಿ ಕೋಟಿ ದುಡ್ಡನ್ನು ಮಾಡಿದ್ದಾರೆ ಫ್ರೆಂಡ್ಸ್ ವಾಸು ಅವರು ಮಾಡಿಕೊಂಡು. ಬಟ್ ಸಣ್ಣ ಬಿದಿರಿನ ಮನೆಯಲ್ಲಿ ವಾಸ ಅಂತಂದರೆ ಏನರ್ಥ ನೀವು ಅರ್ಥ ಮಾಡ್ಕೋಬೇಕಂತಂದರೆ, ಒಬ್ಬ ಮನುಷ್ಯನಾದವನು ಹಿಂದೆ ತಾನು ಹುಟ್ಟಿ ಬಂದಂತಹ ಒಂದು ದಾರಿ ಏನಿದೆ ಅದನ್ನು ಮರಿಬಾರ್ದು ಅಂತಕ್ಕಂಥದ್ದು ಇದರ ಒಂದು ಅವಶ್ಯಕತೆ ಅಷ್ಟೇ, ಬೇರೆ ಏನೇನಿಲ್ಲ. ಅಂದರೆ ತಾನು ಹುಟ್ಟಿ ಬಂದಂಥ ಹಾದಿ ಏನಿದೆ, ಅದು ಗುಡಿಸಲಾಗಲಿ, ಒಂದು ಅರಮನೆ ಆಗಲಿ, ಅದನ್ನು ನಾವು ಮರೆಯಲ್ಲ. ಅದು ಎಲ್ಲರೂ ಕೂಡ ಈಗಿರಲ್ಲ. ಯಾಕೆಂದರೆ ನೋಡಿ, ಕೋಟಿಗೊಬ್ಬ ಅಂತೀವಿ ನೋಡಿ, ಅದೇ ಥರನೇ ಇವರು ಕೂಡ ಅಷ್ಟೇ, ಕೋಟಿಗಲ್ಲಿ ಒಬ್ಬರು ಅಷ್ಟೇ, ಬೇರೆ ಇನ್ಯಾರೋ ಆಗೋಕ್ಕೆ ಸಾಧ್ಯ ಇಲ್ಲ ಈ ಥರ. ನೀವೆಲ್ಲರೂ ನೋಡಿರ್ಬೋದು, ಯಾರ್ಯಾರೋ ಎಷ್ಟೆಷ್ಟು ಜನ ಏನೇನೋ ಮಾಡಿರ್ತಾರೆ, ಏನೇನೋ ಒಂದು ಅಚೀವ್ಮೆಂಟ್ ಮಾಡಿರ್ತಾರೆ. ನಾನೊಬ್ಬ ಶ್ರೀಮಂತನಾಗೇ ಇರಬೇಕು, ನಾನೊಂದು ಕೈಗೆ ಉಂಗುರ ಹಾಕ್ಕೊಂಡು, ಕೈಗೆ ಕತ್ತಿಗೆ ಚೇಣ್ ಹಾಕ್ಕೊಂಡು, ಒಂದು ಕಾಲಿಗೆ ದೊಡ್ಡ ಅಂದರೆ ಕಾಲಿಗೆ ಅಂತಲ್ಲ, ಒಂದು ಮೈ ತುಂಬ ದೊಡ್ಡ ಒಡವೆಗಳನ್ನೆಲ್ಲ ಹಾಕ್ಕೊಂಡು, ಮೈ ತುಂಬ ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಂಡು ನಾನು ಹೀಗೆ ಇರಬೇಕು ಅಂತೆಲ್ಲ ಕಾಲ ಕಳೆಯೋದ ಥರ ನೀವೆಲ್ಲ ಕೇಳಿರ್ತೀರ.
ಬಟ್ ಇವರಂತೂ ಹಾಗಲ್ಲ ನೋಡಿ, ಕೋಟಿ ಕೋಟಿ ಆಸ್ತಿ ಇದ್ದರೂ ಇವತ್ತು ಸಣ್ಣ ಗುಡಿಸಲಲ್ಲೇ ವಾಸ ಮಾಡಬೇಕು ಅಂತ ಒಂದು ಮೈಂಡ್ ಸೆಟ್ಟನ್ನು ಇಟ್ಕೊಂಡಿದ್ದಾರೆ ನೋಡಿ. ಆಗಿನ ಟೈಮಲ್ಲಿ ದೇವರು ವರವನ್ನು ಕೊಟ್ಟೆ ಅನ್ನೋ ಒಂದು ಸಾಂಗಲ್ಲಿ ತುಂಬ ಫೇಮಸ್ ಆಗಿರ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಸಿನಿಮಾದಲ್ಲೂ ಕೂಡ ಕೆಲವೊಂದಷ್ಟು ಅವಕಾಶಗಳು ಸಿಗುತ್ತೆ. ಬಟ್ ಏನಂದರೆ ಅಷ್ಟೊಂದು ಫೇಮಸ್ ಆಗೋದಕ್ಕೆ ಅವ್ರಿಗೆ ಅವಕಾಶಗಳು ಕೊಡಲಿಲ್ಲ, ಯಾರು ಕೊಡದೆ ನಾನು ಮರಳಿ ಸ್ವತಃ ನಮ್ಮ ಹಳ್ಳಿ ಕಡೆನೇ, ನಮ್ಮ ಒಂದು ವಿಲೇಜ್ ಕಡೆ ಬಂದುಬಿಟ್ಟೆ. ಯಾಕೆಂದರೆ ಸೆಟ್ ಆಗಲಿಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅವ್ರಿಗೆ ಬೆಳೆಯೋದಕ್ಕೆ ಅವಕಾಶಗಳು ಕೆಲವೊಂದಷ್ಟು ಸಿಕ್ಕಿದ್ರು ಕೂಡ ಸೆಟ್ ಆಗಲಿಲ್ಲ ಅಂತಕ್ಕಂಥದ್ದು ಒಂದು ಕೇಳಿ ಬಂತು. ಬಟ್ ಏನಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಕ್ಕಂಥದ್ದು ಅಷ್ಟು ಈಸಿ ಅಲ್ಲ. ನಾವು ಸಿನಿಮಾ ಇಂಡಸ್ಟ್ರಿಯಲ್ಲಿ ದಯವಿಟ್ಟು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳಿಬೇಕಂದ್ರೆ ನಿಮ್ಮದೇ ಆದ ಒಂದು ಕಲೆನ ಹೊತ್ಕೊಂಡು ಹೋಗಿ, ಜೊತೆಗೆ ನಿಮ್ಮದೇ ಆದ ಒಂದು ದುಡ್ಡನ್ನು ಸೈಡ್ ಬಿಸ್ನೆಸ್ ಇಟ್ಕೊಳ್ಳಿ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೀತಕ್ಕಂಥದ್ದು ಈಗಿನ ಕಾಲಕ್ಕೆ, ಅಣ್ಣವರ ಕಾಲಕ್ಕೆ ಹೋಲಿಸೋದು ಈಗಿನ ಕಾಲಕ್ಕೆ 50 ವರ್ಷದಿಂದ ಬೇರೆ, ಈ ವರ್ಷದ ಹಿಂದೆ ಬೇರೆನೆ. ಅದರಿಂದ ದಯವಿಟ್ಟು ನಿಮಗೆ ನಿಮಗೆ ನಟರಾಗಬೇಕು ಅಂತಂದರೆ ದಯವಿಟ್ಟು ನಿಮ್ಮದೇ ಆದಂಥ ಒಂದಷ್ಟು ಕಲೆಗಳನ್ನ ತೊಗೊಂಡೋಗಿ. ಕಲೆಗೆ ಬೆಲೆ ಇದೆ ಇಲ್ಲ ಅಂತಲ್ಲ, ಜೊತೆಗೆ ನೀವು ನಿಮ್ಮದೇ ಆದಂಥ ಒಂದು ಸೈಡ್ ಬಿಸ್ನೆಸ್ ಇದ್ದರೆ ನಿಮ್ಮ ಒಂದು ಜೀವನ ಯಾವ ಮಟ್ಟಕ್ಕೂ ಹಾಳಾಗಲ್ಲ. ಯಾಕೆಂದರೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಜೀವನ ಅಂತಕ್ಕಂಥದ್ದನ್ನು ಎಲ್ಲೆಲ್ಲೋ ತೊಗೊಂಡೋಗ್ತಾ ಇದ್ದೀವಿ, ಏನೇನೋ ಆಗ್ತಾ ಇದೆ ಜೀವನ ಅಂತಕ್ಕಂಥದ್ದು. ಈಗ ಎಷ್ಟೋ ಜನ ಲೈಫನ್ನೇ ಹಾಳು ಮಾಡ್ಕೊತಾ ಇದ್ದಾರೆ ನೋಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟರಾಗಬೇಕು, ಒಂದು ಹಿರಿಯ ನಟರಾಗಬೇಕು ಅಂತೆಲ್ಲ, ಪೋಷಕ ಪಾತ್ರ ಮಾಡಬೇಕು ಅಂತೆಲ್ಲ ಏನೇನೋ ಕನಸು ಕಾಣ್ತಾರೆ. ಬಟ್ ಬರ್ತಾರೆ, ನಟರು ಆಗ್ತಾರೆ. ಬಟ್ ಏನಂತಂದರೆ ಅವರೇ ಕೆಲವೊಂದಷ್ಟು ತಿರುಬೋಕಿಗಳಾಗ್ಬಿಡ್ತಾರೆ. ಯಾಕೆಂದರೆ ಅವರಲ್ಲಿರ್ತಕ್ಕಂಥ ಕೆಲವೊಂದಷ್ಟು ದುರಹಂಕಾರ ಇರ್ಬೋದು, ಕೆಲವೊಂದಷ್ಟು ಅಹಂಕಾರ ಇರ್ಬೋದು, ಕೆಲವೊಂದಷ್ಟು ನಾನು ಅನ್ನೋ ಈಗೋ ಇರ್ಬೋದು, ಅದೆಲ್ಲ ಹೋಗ್ತಾ ಅದು ವಿಪರೀತ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಅದೇ ರೀತಿ ಆಗುತ್ತೆ. ದಯವಿಟ್ಟು ಸಿನಿಮಾ ನಟರಾಗಬೇಕು ಅಂದರೆ ಒಂದು ಮಾತು ಯೋಚನೆ ಮಾಡಿ ಬನ್ನಿ. ಯಾಕೆಂದರೆ ಈಗ ಇರ್ತಕ್ಕಂಥ ಇಂಡಸ್ಟ್ರಿ ಎಲ್ಲೋ ಹೋಗ್ಬಿಟ್ಟಿದೆ. ಮೊದಲಿರ್ತಕ್ಕಂಥ ಇಂಡಸ್ಟ್ರಿ ಬೇರೆ, ಈಗ ಸೋಷಿಯಲ್ ಮೀಡಿಯಾ ಇಂಡಸ್ಟ್ರಿ ಬೇರೆ, ಇವೆಲ್ಲ ನೀವು ಕೇಳ್ತಾ ಇರ್ತೀರಾ. ಬಟ್ ಅದೇ ರೀತಿ ಇದು ಕೂಡ ಹಿಂಗೆ ಆಗಿರ್ತಕ್ಕಂಥದ್ದು. ಆದರೆ ನಾನು ಈ ವಿಡಿಯೋ ಮಾಡಿರ್ತಕ್ಕಂಥದ್ದು ನೋಡಿ, ವಾಸು ಅಂತಕ್ಕಂಥ ನಟ ಅವತ್ತು ಸಿನಿಮಾವಲ್ಲಿ ನಿರ್ಮಾಪಕರಾಗಿ ಬಂದಂಥವ್ರು, ದುಡ್ಡು ಇಟ್ಕೊಂಡು ಬಂದಂಥವ್ರು. ಬಟ್ ಇವತ್ತು ಕೂಡ ಅಷ್ಟು ದುಡ್ಡಿದೆ, ಇಲ್ಲ ಅಂತಲ್ಲ. ಆಗಿನ ಕಾಲದಲ್ಲಿ ಸಿನಿಮಾ ಹೀರೋ ಆಗಿ ಬಂದು ಬಡಪಾಯಿ ಕೂಡ ಆಗಿಬಿಟ್ಟಿದ್ರು. ನಂತರ ಹಳ್ಳಿ ಕಡೆ ಕೃಷಿ ಮಾಡಿ ಒಳ್ಳೊಳ್ಳೆ ಜಮೀನನ್ನು ಖರೀದಿ ಮಾಡಿ, ಅಂದರೆ ಕೃಷಿ ಭೂಮಿಯನ್ನೇ ಖರೀದಿ ಮಾಡಿ ಕೃಷಿಯನ್ನೇ ಮಾಡಬೇಕು ಅಂತ ಸ್ವತಃ ಹಳ್ಳಿಗೆ ಹೋಗಿ ಕೋಟಿ ದುಡ್ಡನ್ನು ಮಾಡಿ ಸ್ವಂತ ಯಾವುದೋ ಒಂದು ಸಣ್ಣ ಗುಡಿಸಲಲ್ಲಿ ಒಂದು ದೊಡ್ಡ ಬಂಗ್ಲೆ ಎಲ್ಲ ನನಗೆ ಬೇಡ ಅಂತ ಅಂದ್ಬಿಟ್ಟು ಗುಡಿಸಲಲ್ಲಿ ವಾಸ ಮಾಡ್ತಾರೆ ಅಂದರೆ ನೋಡಿ, ನೀವೆಂಥ ಮಾತನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಜೀವನದಲ್ಲಿ ನಾವು ಏನೇನೋ ಸಾಧನೆ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡ್ಬರ್ತೀವಿ. ಆಸೆ ಅಂತಕ್ಕಂಥದ್ದು ಎಲ್ಲೆಲ್ಲೋ ಹೋಗಿಬಿಡುತ್ತೆ. ಅಂದರೆ ಸಾಧನೆಯನ್ನು ಮಾಡಬೇಕು ಅಂತ ಜೀವನದಲ್ಲಿ ಆಸೆ ಇಟ್ಕೊಂಡವರು ಯಾವುದೇ ಕಾರಣಕ್ಕೂ ಸಾವಿಗೆ ಅಂಜಬಾರ್ದು. ಒಂದು ಏನೇ ಸಾವು ಬರಲಿ, ಎದೆ ತಟ್ಟಿ ನಿಲ್ಲಬೇಕು ನಾವು. ಆ ರೀತಿ ಬೆಳೀತವ್ರ ಹೋಗಬೇಕು. ನೋಡಿ, ಇವರು ಅಷ್ಟೇ. ನಾನು ಕೂಡ ಸಿನಿಮಾದಲ್ಲಿ ಹೀರೋ ಆಗಿ ಬರಬೇಕು ಅಂತ ಕೂಡ, ಅಂದರೆ ಪ್ರೊಡ್ಯೂಸರ್ ಆಗಿ ಹೀರೋ ಆಗಿ ಬಂದರು, ಇಲ್ಲ ಅಂತಲ್ಲ. ಒಬ್ಬ ನಟ ಕೂಡ ಹಾಗೆ ಬಿಟ್ಟರು. ನಂತರ ಆಮೇಲೆ ಸಿನಿಮಾದಲ್ಲಿ ಕೆಲವೊಂದಷ್ಟು ಅವಕಾಶ ಸಿಕ್ಕಿದ್ರು ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕಾಗಲಿಲ್ಲ, ಫೇಮಸ್ ಆಗಲಿಲ್ಲ ಅಂದ್ಬಿಟ್ಟು ಕೊನೆಗೆ ಕೃಷಿ ಭೂಮಿಯನ್ನೇ ನನಗೆ ಸ್ವತಃ ಅಂತ ಅಂದ್ಬಿಟ್ಟು ಅದೇ ಬೆಸ್ಟ್ ಅಂತ ಅಂದ್ಬಿಟ್ಟು ಹಳ್ಳಿ ಕಡೆ ಹೋಗ್ಬಿಡ್ತಾರೆ. ಬಟ್ ಅಲ್ಲೂ ಕೂಡ ಈಗಲೂ ಸ್ವಂತ ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡಿಕೊಂಡು ಸ್ವತಃ ಅವರೇ ಅಡುಗೆ ಮಾಡಿಕೊಂಡು ಅವರ ಪತ್ನಿ ಕೈರಿ ಒಂದು ಊಟವನ್ನು ಬಡಿಸ್ಕೊಂಡು ಅವರ ಗಂಡ ಹೆಂಡತಿ ಒಂದು ಜೀವನ ಏನಿದೆ ಆ ಥರ ಸಣ್ಣ ಒಂದು ಬಂಗ್ಲೆನ ಅಲ್ಲ, ಅದು ಸಣ್ಣ ಗುಡಿಸ್ಲಷ್ಟೇ. ಗುಡಿಸ್ಲು ಅಂತ ನೀವು ನೋಡಿರ್ತೀರ, ಗುಡಿಸ್ಲು ಅಂದರೆ ಹೇಗಿರುತ್ತೆ ಅಂತ. ಆ ಥರ ಗುಡಿಸ್ಲಲ್ಲಿ ವಾಸ ಮಾಡ್ತಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ನೋಡಿ, ಮನುಷ್ಯನ ಜೀವನ ಹೀಗೇ ಇರಬೇಕು. ಯಾಕೆಂದರೆ ಹುಟ್ಟು ಗುಣ ಸತ್ರು ಹೋಗಲ್ಲ ಅಂತಲ್ಲ, ಆ ರೀತಿ ನಮ್ಮ ಹುಟ್ಟು ಗುಣವನ್ನು ಮರೀಬಾರ್ದು ಅಂತಕ್ಕಂಥದ್ದು ಇವ್ರದ್ದು ಒಂದು ಮೈಂಡ್ ಸೆಟ್ ಅಷ್ಟೇ. ನೋಡಿ, ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ಬೇರೆ ಎಲ್ಲ ನಟಿಯರನ್ನು ನೀವು ನೋಡಿರ್ತೀರಿ, ಅವರೆಲ್ಲ ಎಷ್ಟೆಷ್ಟು ಶ್ರೀಮಂತರಾಗಿರ್ತಾರೆ, ಎಂತೆಂಥ ಕೋಟ್ಯಾಧೀಶರು ಬಂಗ್ಲೆಲೆಲ್ಲ ವಾಸ ಮಾಡ್ತಿರ್ತಾರೆ. ಬಟ್ ಇವ್ರು ನೋಡಿ, ಎಂಥ ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರ ಹೆಂಡತಿ ಜೊತೆ, ಮಕ್ಕಳ ಜೊತೆ. ಬಟ್ ಆದರೂ ಕೂಡ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾದ್ದು ಒಂದು ಮಾನವ ಧರ್ಮವನ್ನು ನಾವು ಅರ್ಥ ಮಾಡ್ಕೋಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ನೋಡೋಣ, ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೊಂದಷ್ಟು ನಟಿಯರ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.